ಹೆಸರು ಲಾವಣ್ಯ ಅಂತ. ನಾನು ಕರಂಜಿಕಟ್ಟೆ ಕೋಲಾರದಿಂದ ಮಾತಾಡ್ತಿದ್ದೀನಿ. ನಾನು ಫಸ್ಟು ಜಾಬ್ ಮಾಡ್ತಿದ್ದೆ. ಜಾಬ್ ಮಾಡ್ತಿರ್ಬೇಕಾದ್ರೆ ಮಕ್ಕಳನ್ನ ನೋಡ್ಕೋಬೇಕು ಮತ್ತು ಮಕ್ಕಳನ್ನ ಜೊತೆಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ತುಂಬ ಕಷ್ಟ ಆಗ್ತಿತ್ತು. ರಿಸೈನ್ ಮಾಡಿ ಮನೇಲಿದ್ದೆ. ಮನೇಲಿ ಇದೇ ಥರ ಕೂತಿರ್ಬೇಕಾದ್ರೆ HL ಕಡೆಯಿಂದ HL ಕಡೆಯಿಂದ ಅವೇರ್ನೆಸ್ ಕೊಡೋದಕ್ಕೆ ಬಂದಿದ್ರು. ಆಗ ಈ ಥರ ಫ್ರೀಯಾಗಿ ಹೇಳ್ಕೊಡ್ತೀವಿ, ಟೈಲರಿಂಗ್ ಬಂದು ತಗೊಂಡು ಮತ್ತೆ ಅದ್ರ ಕಡೆಯಿಂದ ಲೋನು ಆಗುತ್ತೆ, ನೀವು ಯೂಸ್ಫುಲ್ ಆಗುತ್ತೆ, ಅದರಿಂದ ಸುಮ್ಮನೆ ಯೂಸ್ ಆಗುತ್ತೆ ಅಂತ ಹೇಳಿದ್ರು, ಅವೇರ್ನೆಸ್ ಕೊಟ್ಟಿದ್ರು. ಆಗ ನಾನು ಓಕೆ ಮನೇಲಿ ಇದ್ದು ಕೂತು ಕೆಲಸ ಆದ್ಮೇಲೆ ಮತ್ತೆ ಇನ್ನೇನು ಮಾಡೋದು, ಮಕ್ಕಳನ್ನ ನೋಡ್ಕೋಬೋದು, ಜೊತೆಲೆ ನಮ್ಮವ್ರಿಗೆ ಹೆಲ್ಪ್ ಮಾಡ್ಬೋದು, ತುಂಬಾ ಯೂಸ್ ಆಗುತ್ತೆ. ಮಕ್ಕಳನ್ನ ಸಾಕಬೇಕು ಅಂತ ತುಂಬ ಕಷ್ಟ ಇತ್ತು. ಜೊತೆಗೆ ಏನಾದ್ರು ಮಾಡಬೇಕು ಅಂತಿದ್ದಾಗ ಅದು ಮಕ್ಕಳನ್ನ ನೋಡ್ಕೋಬೇಕು, ಜೊತೆಗೆ ನಾನು ಜಾಬು ಅಂದರೆ ನಮ್ಮ ಯಜಮಾನಿಗೂ ಯಾವುದೋ ಒಂದು ರೀತಿಯಲ್ಲಿ ನಾನು ಸಹಾಯ ಮಾಡಬೇಕು ಅಂದಾಗ ಇದು ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೊತೀನಿ. ಆಗ HLಗೆ ನಾನು ಜಾಯ್ನ್ ಆದರೆ 1 ಮಂತ್ ಕೋರ್ಸ್ ಇತ್ತು, 1 ಮಂತ್ ಫ್ರೀಯಾಗಿ ಕೋರ್ಸ್ ಇತ್ತು. ಕೊಂಡು 1 ಮಂತ್ ಆದಮೇಲೆ ಸರ್ಟಿಫಿಕೇಟ್ ಬಂತು. ಸರ್ಟಿಫಿಕೇಟ್ ಬಂದಾದ್ಮೇಲೆ ನನಗೆ ಶಾಪ್ ಮಾಡಬೇಕು ಅಂತ ಇದ್ದಾಗ ನನಗೆ ಲೋನ್ ಅವಶ್ಯಕತೆ ಇತ್ತು. ಅದನ್ನು ಸಹ ಅವರೇ ನನಗೆ ತುಂಬ ಸಪೋರ್ಟ್ ಮಾಡಿ ಅದನ್ನು ನನಗೆ ಲೋನ್ನ ಮಾಡಿಸ್ಕೊಟ್ರು. EDA ಮತ್ತು HLಗೆ ನನಗೆ ತುಂಬ ಹೃದಯಪೂರ್ವಕ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಯಾಕಂದರೆ ಶಾಪ್ ಮಾಡೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಕೊಂಡು ನಾನೀಗ ಶಾಪ್ ಮಾಡಿದ್ದೀನಿ, ಶ್ರೀ ರಾಘವೇಂದ್ರ ಕ್ರಿಯೇಷನ್ ಅಂತ ಹೇಳಿದ್ರು. ಅದ್ರ ಜೊತೆ ಇನ್ನೇನಾದರೂ ಮಾಡಬೇಕು ಅನ್ನೋದಿದ್ರೆ ನನಗೆ ಲೋನ್ ಬಂದಿದ್ದು ಹಣದಲ್ಲಿ ನಾನೊಂದು ಎಂಬ್ರಾಯ್ಡ್ರಿ ಮಷಿನ್ನ ಕೊಂಡ್ಕೊಳ್ಳೋಕ್ಕೆ ಸಹಾಯ ಆಯಿತು. ಜೊತೆಗೆ ಒಂದು ಪಿಕೋ ಮಿಷಿನ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಮಷಿನ್ ಆಗಿರ್ಬೋದು ತಗೊಂಡು ಈಗ ನಾನು 1 ಮಂತ್ ಎಲ್ಲ ಕಂಟಿನ್ಯೂ ಆದಮೇಲೆ ಇನ್ನೊಬ್ರಿಗೆ ನಾನೇ ಮಾಡೋದಕ್ಕೆ ಇನ್ನೊಬ್ರಿಗೆ ಒಂದು ಕೆಲಸ ಕೊಟ್ಟರೆ ಅವರು ಕೂಡ ಅನುಕೂಲ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಒಬ್ಬರನ್ನ ನಾನು ಸಹಾಯಕ್ಕಾಗಿ ಒಬ್ಬರನ್ನ ಎಂಪ್ಲಾಯ್ನ ಒಂದು ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಅವ್ರಿಗೂ ಸಹ ಈಗ ನನಗೆ ಒಂದು 2 ಮಂತ್ಸಲ್ಲೇ ಒಂದು ಇನ್ಕಮ್ ಹತ್ರ ಜೊತೆಗೆ ಅಂದರೆ ಎಂಬ್ರಾಯ್ಡ್ರಿ ಮಾಡಿಕೊಂಡು ಜೊತೆಗೆ ಟೈಲರಿಂಗ್ ಮಾಡ್ತಾ ಇರೋದಕ್ಕೆ ಒಂದು 40,000 ಅವ್ರಿಗೂ ಇನ್ಕಮ್ ಬರ್ತಿದೆ. ಇದನ್ನೆಲ್ಲ ಕೆಲಸಕ್ಕಿದ್ದು ಅವ್ರಿಗೂ ಸಹ ಒಂದು ಕೆಲಸ ಕೊಡಬೇಕು ಅನ್ನೋ ಇಂಟೆನ್ಷನ್ ಇದೆ. ದೇವರ ದಯೆಯಿಂದ ನನಗೆ ಇದರಿಂದ ಇನ್ನಷ್ಟು ನನಗೆ ಅನುಕೂಲ ಆಗಿ ಇನ್ನಷ್ಟು ನಾನು ಬೆಳೆದಾಗ 10 ಜನಕ್ಕೆ ನಾನು ಕೆಲಸ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ನಾನು EDA ಮತ್ತು HLಗೆ ಅರ್ಪಿಸ್ತೀನಿ. ನಾನು ತುಂಬಾ ಥ್ಯಾಂಕ್ಸ್ ಫಾರ್ EDA ಮತ್ತು HL.